ನಮಸ್ತೆ ವೀಕ್ಷಕರೇ, ನಿಮ್ಮೆಲ್ಲ ಆಸ್ತಿಗಳಿಗೆ ಪತ್ರ ನೀಡೋದು ಸರ್ಕಾರ. ಆದರೆ ಸರ್ಕಾರ ನೀಡಿರ್ತಕ್ಕಂಥ ಪತ್ರಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾರೆ. ರೈತರು ಇವತ್ತು ಈ ವಿಚಾರವಾಗಿ ಹೋರಾಟಕ್ಕೆ ನಿಂತಿದ್ದಾರೆ. ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ನಾವು ಜೀವ ಕೊಟ್ಟೆವು, ನಮ್ಮ ಜಾಗವನ್ನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ರೈತರು ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ರೈತ ಮುಖಂಡರಾದ ಬಸವರಾಜಪ್ಪನವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡೋಣಂತೆ. ಬಸವರಾಜಪ್ಪನವರು, ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪಕ್ಷಾತೀತವಾಗಿ ಮತ್ತು ರೈತ ಮುಖಂಡರು ಎಲ್ಲ ಒಟ್ಟಾಗಿ ರೈತರು ಒಟ್ಟಾಗಿ ಹೋರಾಟಕ್ಕೆ ನಿಂತಿದ್ದೀರಾ. ಏನು ಕಾರಣ? ಏನು ತೊಂದರೆ ಆಗಿದೆ ರೈತರಿಗೆ? ಬಡವರ ಪರವಾಗಿ, ರೈತರ ಪರವಾಗಿ ಎಲ್ಲ ರಾಜಕೀಯ ಪಕ್ಷ, ಎಲ್ಲ ರಾಜಕಾರಣಿಗಳು ಕೂಡ ನಿಲ್ಲೇಬೇಕಾಗತ್ತೆ. ಇವತ್ತು ಸರ್ಕಾರ ಅಂಥ ಸಂಕಷ್ಟವನ್ನು ತಂದೊಡ್ಡಿದೆ. ಇವತ್ತು ಬಡವರ ಬಗರುಕುಂದಾರರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ಆದ್ದರಿಂದ ಇವತ್ತು ಆ ಸಾಗುವಳಿ ಪತ್ರ ಕೊಟ್ಟಿದ್ದಾರೆ. ಫಾರಂ ನಂಬರ್ 50, 53, 57, 98ಗೆ ಕ್ಲೋಸು. ಅಂದರೆ 98ಕ್ಕಿಂತ ಮುಂಚೆ ಸಾಗುವಳಿ ಮಾಡಿದವರಿಗೆ ಹಕ್ಕುಪತ್ರ ಕೊಟ್ಟಿರೋದು. ಅರಣ್ಯ ಮಂತ್ರಿ ಹೇಳಿರೋದು 3 ಎಕರೆ ಒಳಗಿನವ್ರನ್ನ ಇವತ್ತಿನ ತನಕ ಬಿಡಿಸ್ಬೇಡ್ರಿ, 15ನೇ ಇಸ್ವಿಯಿಂದ ಆಚೆಗೆ 3 ಎಕರೆಗಿಂತ ಜಾಸ್ತಿ ಇದ್ದವ್ರು ಬಿಡಿಸ್ರಿ ಅಂತ. ಹಾಗಾದ್ರೆ ಇವ್ರು 98ರಿಂದ ಹಿಂದವ್ರು ಯಾಕೆ ಬಿಡಿಸ್ತಾ ಇದ್ದಾರೆ ನಮ್ಮ ಪ್ರಶ್ನೆ. ಇವತ್ತು ಅರಣ್ಯ ಇಲಾಖೆ ಅಧಿಕಾರಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಸಾಗುವಳಿ ಹಕ್ಕುಪತ್ರ ಕೊಟ್ಟರೆ ಮಕ್ಕದ ಮೇಲೆ ಬಿಸಾಕ್ತಾ ಇದ್ದಾನೆ, ತೊಗೊಂಡೋಗೋ ಉಪ್ಪಿಗೆ ಹಾಕೇಳೋ ಅಂತ ಹೇಳಿ. ಹಂಗಾರೆ ಅವನು ಸರ್ಕಾರಿ ಅಧಿಕಾರಿ ಅಲ್ವಾ? ಸಾಗುವಳಿ ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥ ತಹಸೀಲ್ದಾರ್ ಅಲ್ವಾ? ಸರ್ಕಾರ ಅಲ್ವಾ? ಸರ್ಕಾರದ ಆದೇಶ ಪ್ರಕಾರ ಕೊಟ್ಟಿಲ್ವಾ? ಇವತ್ತು ಯಾಕೆ ರೈತರ ಮೇಲೆ ಕೇಸ್ ಹಾಕ್ತಾರೆ? ಹಕ್ಕುಪತ್ರ ಕೊಟ್ಟರ ಮೇಲೆ ಕೇಸ್ ಹಾಕ್ರಿ. ಅದೇ ಕಾರಣಕ್ಕೋಸ್ಕರ ಇವತ್ತು ರೈತರಿಗೆ ಸಂಕಷ್ಟ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ನಿಂತಿದ್ವಿ, ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ನಿಂತಿದ್ವಿ. ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಸಕ್ಕೆ ಬಿಡಲ್ಲ. ಗೊತ್ತಾಯ್ತಾ? ನೀವು ಒಕ್ಕಲೆಬ್ಸಕ್ಕೆ ಬಂದರೆ ಭಾಳ ಬೆಲೆ ತಿರ್ಬೇಕಾಗತ್ತೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಅರಣ್ಯ ಇಲಾಖೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್, ಕಡೆಯದಾಗಿ ಏನು ರೈತರ ಹೆಸರು ಹೇಳ್ಕೊಂಡೆ ಈಗಿನ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆದರೆ ಈಗ ಈ ಸರ್ಕಾರದ ಈ ನಿಲುವನ್ನು ಯಾವ ರೀತಿಯಲ್ಲಿ ತಾವು ಖಂಡಿಸ್ತೀರಾ? ಯಾವ ರೀತಿ ಅಂದರೆ ರಾಜ್ಯಾದ್ಯಂತ ದಂಗೆ ಹೇಳ್ತಾರೆ, ರಾಜ್ಯಾದ್ಯಂತ ಚಳುವಳಿ ಮಾಡ್ತಾರೆ, ಮುತ್ತಿಗೆ ಹಾಕ್ತಾರೆ ಸರ್ಕಾರಿ ಕಚೇರಿ, ಅರಣ್ಯ ಕಚೇರಿಗೆ. ಸರ್ಕಾರ ಮನೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಧನ್ಯವಾದಗಳು. ಒಟ್ಟಾರೆ ಏನು ಅಂತ ಹೇಳಿದ್ರೆ ವೀಕ್ಷಕರೇ, 108 ಕಥೆಗಳನ್ನು ಹೇಳಿ 108 ಆಶ್ವಾಸನೆಗಳನ್ನು ಕೊಟ್ಟು ರೈತರ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬರುವಂಥ ಸರ್ಕಾರಗಳು ತಮ್ಮ ಸ್ವಾರ್ಥ ಮುಗಿಯುತ್ತಿದ್ದಂತೆ, ಅಂದರೆ ಚುನಾವಣೆ ಮುಗಿಯುತ್ತಿದ್ದಂತೆ ರೈತರನ್ನು ಮರಿತಾರೆ. ತಾವೇ ನೀಡಿರ್ತಕ್ಕಂಥ ಸಾಗುವಳಿ ಚೀಟಿಗೆ ತಾವೇ ಬೆಲೆ ಇಲ್ಲದಂತೆ ನಡ್ಕೊಂಡಿದ್ದಾರೆ. ನೋಡೋಣಂತೆ ಮುಂದಿನ ದಿನಗಳಲ್ಲಿ ಈ ರೈತ ಹೋರಾಟಕ್ಕೆ ಸರ್ಕಾರ ಯಾವ ಥರದಲ್ಲಿ ಸ್ಪಂದಿಸುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಪರ್ಸನ್ ಇಮ್ತಿಯಾಜ್ ಜೊತೆಗೆ ನಾನು DP ಅರವಿಂದ್, F7 ನ್ಯೂಸ್, ಶಿವಮೊಗ್ಗ.